ಏಲಂ ಜಾಗವನ್ನ ಗುರುತು ಹಾಕದೆ ಟೆಂಡರ್ ಮಾಡಲು ಸಾಧ್ಯವಿಲ್ಲ. ಆದರೆ ಜಾತ್ರೆ ಏಲಂನಲ್ಲಿ ಜಾಗ ಗುರುತಿಸದೆ 40 ಅಂಗಡಿ ಅಂತ ಟೆಂಡರ್ನಲ್ಲಿ ಬರೆದಿದ್ದು 57 ಅಂಗಡಿಯ ಪಟ್ಟಿಯನ್ನು ನೀಡಿದರೂ ಕೂಡ 67 ಅಂಗಡಿಯ ಹಣ ಪಡೆದುಕೊಂಡಿದ್ದಾರೆ. ಏಲಂ ಪ್ರಕ್ರಿಯೆಯಲ್ಲಿ ಹಲವು ಲೋಪದೋಷಗಳನ್ನು ಹೊಂದಿದ್ದು ಕೈಯಿಂದ 40,000 ರೂಪಾಯಿ ಹಾಕಿದ್ದೇನೆ ಅಂತ ವಿಟ್ಲ ಜಾತ್ರೋತ್ಸವದ ಸಂತೆ ಟೆಂಡರ್ ಪಡೆದಿದ್ದ ಗುತ್ತಿಗೆದಾರ ಮಹೇಶ್ ದಾಸ್ ಆರೋಪಿಸಿದ್ದಾರೆ. ವಿಟ್ಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರೆ ಸಂತೆ ಅಂಗಡಿ ವ್ಯವಹಾರದಲ್ಲಿ ಯಾವುದೇ ಅವ್ಯವಹಾರ ನಡೆಸಿಲ್ಲ. ಎಲ್ಲಾ ದಾಖಲೆಗಳಿದ್ದು ಪ್ರಕರಣದಲ್ಲಿ ಗೆಲ್ಲುವ ಸಂಪೂರ್ಣ ವಿಶ್ವಾಸವಿದೆ. ಪಟ್ಟಣ ಪಂಚಾಯಿತಿಯ 3 ನೋಟಿಸ್ಗೆ ವಕೀಲರ ಮೂಲಕ ಉತ್ತರ ನೀಡಲಾಗಿದೆ. ವಿಟ್ಲ ಪಟ್ಟಣ ಪಂಚಾಯಿತಿ ಜಾತ್ರೆ ಅಂಗಡಿ ಏಲಂನಲ್ಲಿ ಹಲವು ತಪ್ಪುಗಳನ್ನು ಮಾಡಿದ್ದು ಈಗ ಟೆಂಡರ್ನಲ್ಲಿ ಸೋತವರ ಜೊತೆಗೆ ಸೇರಿಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದಾರೆ. ಈಗಾಗಲೇ ಇಬ್ಬರ ವಿರುದ್ಧ ದೂರು ನೀಡಿದ್ರೂ ಕ್ರಮ ಆಗಿಲ್ಲ. ವ್ಯಕ್ತಿಗಳಿಗೆ ಹಣ ಪಾವತಿ ಮಾಡಿದ ಹಣದ ವಿಚಾರದ ಹಿಂದೆ ಬಡ್ಡಿ ವ್ಯವಹಾರವಿದ್ದು ಈ ಬಗ್ಗೆ ಬಂಟ್ವಾಳ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಎಂದರು. ಇದು ಯಾವ ಕಾಯ್ದೆಯಲ್ಲಿ ಇಲ್ಲ. ಯಾರು ಟೆಂಡರ್ ತಗೊಳ್ತಾರೆ ಅವರೇ ಪ್ರಿಂಟ್ ಮಾಡಿ ಅವರೇ ಕೊಡಬೇಕಾಗ್ತದೆ. 2ನೇ ಪಾಯಿಂಟ್. 3ನೇ ಪಾಯಿಂಟ್, ನಾನೀಗ ಸುಮಾರು 17 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೇನೆ. ಇಷ್ಟೊತ್ತಂಗ ಎಲ್ಲಿ ಹೋಗ್ತಾ ಅಮೌಂಟ್ ಎಲ್ಲವಲ್ಲ ಹಣ ಕಟ್ಟದಾಗ ಯಾವುದಕ್ಕೆ ಆಗಲಿ ಹಣ ಕಟ್ಟುವಾಗ ಉಂಟಲ್ಲ, ನನ್ನ ಸೈನ್ ಎಲ್ಲಿ ತಗೊಳ್ಳಿಲ್ಲ ಅಂತ ಪ್ರೊಸೀಜರ್ ಎಲ್ಲೂ ಇರ್ತಾ ಇಲ್ಲ. ಬೇಕಾದ್ರೆ ನಾನು ಶಾಂಪಲ್ ಆಗಿ ಬೇಕಾದ್ರೆ ನಾನು ನಿಮ್ಗೆ ನಂದರಾಗಿ ಬೇಕಾದ್ರೆ ಲಿಸ್ಟ್ ತೋರಿಸ್ತೇನೆ ಅಥವಾ ಬೇರೆ ಬೇಕಾದ್ರೆ ತೋರಿಸ್ತೇನೆ ಅಂತ ಇರ್ತೇನೆ. ಅದ್ರ ಬಗ್ಗೆ ಚೀಟ ಅದು ಉಂಟದ್ದು ಆಯ್ತಾ. 4ನೇ ವಿಷಯ, ಈ ಏಲಮ್ಮ ಬಗ್ಗೆ ಅವರು ನಾನು 57 ಅಂಗಡಿದು ಲಿಸ್ಟ್ ಇದ್ದು ಹೇಗೆ ಹಾಕಿ ಕ್ಲಿಯರ್ ಕೊಟ್ಟಿದ್ದೇನೆ. ಆದರೆ ಯಾರು ವಾಪಸ್ ನಾನು ಹೋಗಿ ಸರ್ವೆ ಮಾಡಿದ್ದೇನೆ, ಅದರ 67 ಅಂಗಡಿ ಬಂತು ಹಾಗೆ ಹೇಳ್ತಿದ್ದಾರೆ. ಅದ್ರಲ್ಲಿ ನಾನು ಸೈನ್ ಇಲ್ಲ, ಅವ್ರದ್ದು ಏನಿಲ್ಲ. ಖಾಲಿ ಅಧ್ಯಕ್ಷರು ಅವರೆಲ್ಲ ಹೇಳಿದಕ್ಕೆ ನಾನು ಅದಕ್ಕೆ ಅದು ಹಣ ವ್ಯಾಪಾರ ಲಾಭ ಆಗಿದೆ ಅಂತ ಕಟ್ಟಿದೆ ಹೊರತು ಅದು ಬಿಟ್ಟು ಇದಕ್ಕೆ ನನಗೆ ಲಾಭ ಆಗಿದೆ ನಾನು ಹಣ ಕೊಡೋದಲ್ಲ. ನನ್ನ ಕೈಯಿಂದ 34,000 ರೂಪಾಯಿ ಹೋಗಿದೆ, ನನ್ನ ಕೈಯಿಂದಲೇ ಹೋಗಿದೆ. ಮತ್ತೆ 5ನೇ ವಿಷಯ ಹೇಳಿದ್ರೆ 4ನೇ ವಿಷಯ ಹೇಳಿದ್ರೆ ದೇವಸ್ಥಾನದ ಅಂಗಡಿ ಎಲ್ಲ ಹಾಕಿದಾರಲ್ಲ, ಅದು ಅಂಗಡಿಯವ್ರದ್ದು ಜಾಗದ ಹಣ ಎಲ್ಲ ಅವರೇ ಕೊಡ್ತಾರೆ, ನಾನು ಕೊಡ್ಲಿಕ್ಕೆ ಹೋಗಿಲ್ಲ. ಇವ್ರ ಹತ್ರ ಪಂಚಾಯತ್ ನೀವು ಹೋಗಿ ತಗೊಂಬಂದು ನೀವು ತಗೊಂಬಂದ್ರೆ ನಾವು ಹೇಗೆ ತಗೊಳ್ಬೇಕಾಗ್ತದೆ. ಇವರು ಅವರಿಗೊಂದು ನೋಟಿಸ್ ಕೊಡ್ಲಿಲ್ಲ, ಅವರದೊಂದು ಚರ್ಚೆ ಮಾಡಲಿಲ್ಲ, ಏನಿಲ್ಲ. ಲಾಸ್ಟ್ ಮೂಮೆಂಟ್ ಎಲ್ಲ ಇದು 10 ಅಂಗಡಿ ಹಣ ಹೆಚ್ಚು ಕಟ್ಟಬೇಕಂತ ಅಧ್ಯಕ್ಷ ಹೇಳಿದ ಮೇಲೆ ಅದಕ್ಕೆ ನಾವು ಓಪನ್ ಆಗಿ ಹೇಳಿದ್ದೀನಿ, ನೋಡಿ ನನಗೆ ಹಣ ಇಲ್ಲ, ಈ ತರ ಮಾಡೋ ತಪ್ಪು ನೀವು ಅನ್ನೋದು ಏನ್ ಹೇಳಿದ್ರು. ಅಧ್ಯಕ್ಷ ಹೇಳಿದ್ರು, ನೋಡಿ ಮಹೇಶ್ವರೇ, ವ್ಯಾಪಾರ ನಿಮ್ಗೆ ಲಾಭ ಆಗಿದೆ, ನೀವು ಸುಮ್ಮನೆ ಮಾಡಿ ಲಾಸ್ಟ್ ಗಲಿ ಮಾಡ್ಕೊಳ್ಬೇಡ, ನೀವು ಅದು ಹಣ ಎಲ್ಲ ಒಟ್ಟು ಮಾಡ್ಕೊಂಡು ಕೊಡಿ ನೋಡಿ ಅದಕ್ಕೆ ವಾಪಸ್ ಅಧ್ಯಕ್ಷ ಅವರಿಗೆ ಫೋನ್ ಮಾಡಿ ವಿನಂತಿ ಮಾಡಿದ ಮೇಲೆ ಅವ್ರು ಸ್ವಲ್ಪ ಅಮೌಂಟ್ 20,000 ಕೊಟ್ಟರು ನನಗೆ. ಮತ್ತೆ ಬೇರೆ ಲಾಸ್ಟ್ ಮೂಮೆಂಟ್ ಎಲ್ಲ ಅಂಗಡಿ ಹಾಕ್ತಾರಲ್ಲ ರಥೋತ್ಸವ ಆದ್ಮೇಲೆ ಅವ್ರಿಗೆ 200 ರೂಪಾಯಿ 300 ರೂಪಾಯಿ ಎಲ್ಲ ಕೂಡ ಅದನ್ನ ಔಟ್ ಮಾಡಿ ಎಲ್ಲ ಹಣ ಕೊಟ್ಟು ನನ್ನ ಕೈಯಿಂದ ವೈಯಕ್ತಿಕವಾಗಿ 30,000 ಎಷ್ಟೋ ಹೋಗಿದ್ದೀನಿ. ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.